ಭಾರತಾದ್ಯಂತ ಹೋಳಿ ಹಬ್ಬವನ್ನ ಸಂಭ್ರಮ ಸಡಗರದಿಂದ ಎಲ್ಲರೂ ಆಚರಿಸುತ್ತಾರೆ. ಯಾವುದೇ ಜಾತಿ ಮತಗಳ ಭೇದವಿಲ್ಲದೆ ಒಟ್ಟಾಗಿ ಸೇರಿ ಬಣ್ಣದ ಹಬ್ಬವನ್ನ ಆಚರಿಸುತ್ತಾರೆ. ಹಬ್ಬವು ತನ್ನದೇ ಆದ ಆಚಾರ ಸಂಪ್ರದಾಯಗಳನ್ನು ಹೊಂದಿರುತ್ತದೆ. ಅದೇ ರೀತಿ ಹೋಳಿ ಬಣ್ಣದ ಹಬ್ಬವೂ ಕೂಡ ಇದೇ ರೀತಿಯಾಗಿದೆ. ಈ ಹಬ್ಬವನ್ನ ವಸಂತ ಮಾಸದಲ್ಲಿ ಆಚರಿಸಲಾಗುವುದು. ಚಾಲ್ಗಲದ ಕೊನೆಯಲ್ಲಿ ವಸಂತದ ಆಗಮನವನ್ನ ಸಾರುವ ಹಬ್ಬವಾಗಿದೆ. ಜನರು ಬಣ್ಣಗಳ ಪರಸ್ಪರ ಹಂಚಿಕೊಳ್ಳುವ ಮೂಲಕ ಈ ಹಬ್ಬವನ್ನ ಆಚರಣೆ ಮಾಡ್ತಾರೆ. ಹೋಳಿ ಹಬ್ಬದ ದಿನದಂದು ಮಕ್ಕಳು ಹಿಡಿದು ದೊಡ್ಡವರ ತನಕ ಈ ಹಬ್ಬವನ್ನ ಸಂಭ್ರಮ ಸಡಗರದಿಂದ ಆಚರಣೆ ಮಾಡುವುದುಂಟು. ಈ ಹಬ್ಬದ ಆಚರಣೆಯಲ್ಲಿ ಕಾಮನ ಸುಂದರ ಪ್ರತಿಮೆ ಮಾಡಿ ಶೃಂಗರಿಸಿ ಊರಿನ ಕಾಮನ ಕಟ್ಟೆಯ ಮೇಲೆ ಚಪ್ಪರ ಕಟ್ಟಿ ಇಡುತ್ತಾರೆ. ಕಾಮನ ಮುಂದೆ ಮಂಗಳ ವಾದ್ಯಗಳನ್ನು ಊದುತ್ತಾರೆ. ಅದಲ್ಲದೆ ಬೈಗಳ ಬಣ್ಣದ ನೀರನ್ನ ಚೆಲ್ಲುತ್ತಾರೆ. ಊರಿನ ಚಿಕ್ಕ ಮಕ್ಕಳು ಹಿಡಿದು ದೊಡ್ಡವರ ತನಕ ಶಿವಾಜಿ ಸರ್ಕಲ್ ಹತ್ತಿರ ಬಣ್ಣವನ್ನ ಎರಚಿ ಎಲ್ಲರೂ ಕೂಡ ಸಂಭ್ರಮ ಪಟ್ಟಿದ್ದು ಕಂಡುಬಂತು. ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಮುಖಂಡರಾದ ಮಹೇಶ್ ಶಿಂದೆ, ಪತ್ರಕರ್ತರಾದ ಉಮಾಶಂಕರ್ ಕ್ಷತ್ರಿಯ, ಇನ್ನೊಬ್ಬರು ಪತ್ರಕರ್ತರಾದ ಲಕ್ಷ್ಮಣ ಶಿಂದೆ, ಭೀಮಾಶಂಕರ್ ಶಿಂದೆ, ರವಿ ಶ್ರೀಶೈಲ್ ಶಿಂದೆ, ಕರವೇ ಅಧ್ಯಕ್ಷ ಸುನೀಲ್ ಕ್ಷತ್ರಿಯ, ಅರ್ಜುನ್ ಕ್ಷತ್ರಿಯ, ರವಿಶಾ ಶಿಂದೆ, ದಯಾನಂದ್ ಶಿಂದೆ ಇನ್ನೂ ಕೆಲವು ಮುಖಂಡರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಬಣ್ಣವನ್ನು ಎರಚಿ ಖುಷಿಪಟ್ಟರು. ಲಕ್ಷ್ಮಣ ಶಿಂದೆ ಚಡಚಣ.